ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಆಗ್ತಾ ಇಲ್ವಾ, ಯಾವ ಕಾರಣ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ. ವಿದೇಶದಲ್ಲಿ ಕೆಲಸ ಮಾಡಲು ಎಲ್ಲರಿಗೂ ಸಾಧ್ಯ ಇಲ್ಲ, ಅದು ಕೆಲವರಿಗೆ ಮಾತ್ರ ಸಾಧ್ಯ. ಅದನ್ನು ಯೋಗನ ಇರಬೇಕು, ಆ ಯೋಗ ಎಲ್ರಿಗೂ ಇರಲ್ಲ. ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋದರೂ ಕೂಡ ಅಲ್ಲೇ ಪರ್ಮನೆಂಟಾಗಿ ಸೆಟ್ಲ್ ಆಗೋಕ್ಕಾಗಲ್ಲ. ಕೆಲವು ತಿಂಗಳಲ್ಲಿ ಇದ್ದು ನಂತರ ವಾಪಸ್ ಬರೋರು ಕೂಡ ಇದ್ದಾರೆ. ಇನ್ನು ಕೆಲವರು ಕೆಲಸ ಹುಡ್ಕೊಂಡು ಹೋಗ್ತಾರೆ, ಕೆಲಸವನ್ನು ಯಾವುದೇ ರೀತಿ ಸಿಗದೆ ವಾಪಸ್ ಕೂಡ ಬರೋರಿರ್ತಾರೆ. ಇನ್ನು ಕೆಲವರಿಗೆ ಹೋಗಲು ಆಸೆ ಇದ್ದರೂ ಕೂಡ ಹಣಕಾಸಿನ ಪ್ರಾಬ್ಲಮ್ ಇರುತ್ತೆ. ಇನ್ನು ಕೆಲವರು ಎಲ್ಲ ರೀತಿಯ ಅನುಕೂಲ ಇದ್ದರೂ ಕೂಡ ಏನಾದರೂ ಒಂದು ವೆರಿಫಿಕೇಷನಲ್ಲಿ ಫೇಲ್ ಆಗುವಂಥದ್ದು. ಇದೇ ರೀತಿಯಲ್ಲಿ ಯಾವುದೇ ರೀತಿಯ ನಿಮಗೆ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ನಾವು ಹೇಳಿದಂಥ ಈ ಕ್ರಮವನ್ನು ಮಾಡಿದ್ದಲ್ಲಿ ಖಂಡಿತವಾಗಿ ನಿಮಗೆ ಶಾಶ್ವತ ಪರಿಹಾರ ಸಿಗುತ್ತೆ. ನಾವು ಹೇಳಿದಂಥ ಈ ಒಂದು ಸಣ್ಣದಾದ ತಂತ್ರವನ್ನು ಮಾಡಿ. ಒಂದು ಕೆಂಪು ಬಟ್ಟೆಯಲ್ಲಿ 3 ಮುಷ್ಟಿ ಅಕ್ಕಿ, 3 ಅರಿಶಿನ ಕೊಂಬು, 3 ಒಣಮೆಣಸಿನಕಾಯಿ ಗಂಟು ಕಟ್ಟಿ ಎಕ್ಕದ ಗಿಡದ ಕೆಳಗೆ ಇಟ್ಟು ಹಿಂತಿರುಗಿ ನೋಡದೆ ವಾಪಸ್ ಬರಬೇಕು. ಇದೇ ರೀತಿಯಲ್ಲಿ ಇದನ್ನು 9 ಸೋಮವಾರ ಮಾಡಬೇಕು. ಈ ಥರ ಮಾಡಿದ್ದಲ್ಲಿ ಖಂಡಿತವಾಗಿ ವಿದೇಶ ಪ್ರಯಾಣದಲ್ಲಿ ಇದ್ದಂಥ ನಿಮಗೆ ಸಮಸ್ಯೆಗಳು ಶಾಶ್ವತದ ಪರಿಹಾರ ಸಿಗುತ್ತೆ. ಇದೇ ರೀತಿಯಲ್ಲಿ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ನಮಗೆ ನೇರವಾಗಿ ಸಂಪರ್ಕಿಸಬಹುದು, ಅಥವಾ ಬೇರೆ ಏನಾದರೂ ಸಮಸ್ಯೆಗಳ ಬಗ್ಗೆ ನಿಮಗೇನು ವಿಚಾರಿಸಬೇಕು ಅಂದರೂ ಕೂಡ ನಮಗೆ ಫೋನ್ ಮಾಡಬಹುದು. ನಮಸ್ಕಾರ.